ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತೊಂದು ಬ್ಯೂಟಿಫುಲ್ ನೇಚರ್ ವ್ಯೂ ಜೊತೆಗೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಎಸ್, ತೋಟದಲ್ಲಿ ಮಾಡಿ ಬೋಟಿ ಗೊಜ್ಜು. ಹೆಸರು ತುಂಬ ಚೆನ್ನಾಗಿದೆ ಅಲ್ಲ. ಅಫ್ಕೋರ್ಸ್ ಇವತ್ತು ನಾಟಿ ಸ್ಟೈಲಲ್ಲಿ ಕುರಿ ಬೋಟಿ ಗೊಜ್ಜು ಮಾಡೋ ರೆಸಿಪಿನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಿದ್ರೆ ತಡ ಮಾಡೋದಕ್ಕೆ, ಹೇಗೆ ಮಾಡೋದು ಬೋಟಿ ಗೊಜ್ಜು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬೋಟಿಗಳನ್ನ ಕ್ಲೀನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ 2 ಪೀಸು ಬೋಟಿ ಇದೆ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಅರಿಶಿನ ಅದೆಲ್ಲ ಹಾಕಿ ಬಿಸಿ ನೀರೆಲ್ಲ ಇಟ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಮತ್ತು ಇದು ದೊಮ್ಮೆ ಅಂತಾರಲ್ಲ ಸಮಥಿಂಗ್, ಅದು 2 ಪೀಸ್ ಇದೆ. ಸೊ ಬೋಟಿ ಗೊಜ್ಜಿಗೆ ಇದನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋದು. ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಇದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಫ್ಲೇವರ್ಗೆ ಪುದೀನ ಸೊಪ್ಪನ್ನ ಮತ್ತು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಂದೊಂದು 2 ಸ್ಪೂನಷ್ಟು ಕಟ್ ಮಾಡಿ ಹಾಕಿ, ನಂತರ ಇದನ್ನು ಒಂದು 8ರಿಂದ 10 ವಿಜಿಲ್ ತೊಗೋಬೇಕು. ನೋಡಿ, ನೇಚರ್ ವ್ಯೂ, ಆ ಪಕ್ಷಿಗಳ ಸೌಂಡು ಸಖತ್ತಾಗಿದೆ. ಆನಂತರ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿ ಬಟಾಣಿ ಇಷ್ಟು ಬೇಕಾಗುತ್ತೆ. ನಂತರ ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಅರ್ಧ ಕೊಬ್ಬರಿ, ಒಣ ಕೊಬ್ಬರಿ ಬರುತ್ತಲ್ಲ ಅದು, ಮತ್ತು 1 ಹಿಡಿ ಆಗೋಷ್ಟು ಗೋಡಂಬಿ, ಒಂದು 3 ಸ್ಪೂನಷ್ಟು ಗಸಗಸೆ, ಇಷ್ಟನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೋಬೇಕು. ಮತ್ತು ಮಸಾಲ ಇಂಗ್ರೀಡಿಯೆಂಟ್ಸು ಕಲ್ಲುವು, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು, ಆನಂತರ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಮತ್ತು ಕಸೂರಿ ಮೇಥಿ, 1 ಹಿಡಿ ಆಗೋಷ್ಟು ಕಸೂರಿ ಮೇಥಿನ ಹಾಕಿ 2 ನಿಮಿಷ ಫ್ರೈ ಮಾಡಾದಮೇಲೆ ಒಂದು 4 ಈರುಳ್ಳಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ಇದಕ್ಕೆ ಸ್ವಲ್ಪ ಕಲ್ಲುವು, ಮರಾಠ ಮೊಗ್ಗು ಬರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು, ಖಾರಕ್ಕೆ ಒಂದು 10ರಿಂದ 12 ಹಸಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀವಿ. ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಹಂಗೆ ತೊಗೊಳ್ಳೋದಾದರೆ ತೊಗೋಬೋದು, ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. 1 ಹಿಡಿ ಆಗೋಷ್ಟು ಧನಿಯಾ ಕಾಳು ಬರುತ್ತಲ್ಲ ಅದು, ಮತ್ತು 2 ಸ್ಪೂನಷ್ಟು ಹುರಿಗಡಲೆ, 1.5 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಬೇಕು. ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಇದು, ಫ್ಲೇವರ್ ಘಮ್ ಅಂತ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆನೆಸಿರೋಂಥ ಗೋಡಂಬಿ, ಎಳ್ಳು, ಗಸಗಸೆ ಮತ್ತು ಒಣ ಕೊಬ್ಬರಿ ಇತ್ತಲ್ಲ ಅದನ್ನು ಸೇರಿಸಿ 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೀರನ್ನ ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬೋದು. ಇಷ್ಟು ಫ್ರೈ ಆದಮೇಲೆ ಒಂದು ಸಣ್ಣ ಕಟ್ ಮಾಡಿರೋಂಥ 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಮತ್ತು ಮಟನ್ ಮಸಾಲ ಬರುತ್ತಲ್ಲ, ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿದ್ದೀವಿ. ನಿಮಗೆ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ, ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಬೋಟಿ ಕೂಡ ಬೆಂದಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಮಸಾಲೆ ಕೂಡ ರುಬ್ಬಿದಾಗಿರುತ್ತೆ, ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೋಟಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 8ರಿಂದ 10 ವಿಷಲ್ ಆದರೂ ತೊಗೊಳ್ಳಿ, ಬೆಂದಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಆನಂತರ ತೆಗೆದಿಟ್ಕೊಳ್ಳಿ. ಇದಕ್ಕೆ ಬಟಾಣಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಫೈನಲಾಗಿ ನಾವು ಇದನ್ನು ಒಗ್ಗರಣೆ ಥರ ಮಾಡ್ಕೊಳ್ಳೋಣ. ಓಪನ್ ಪ್ಯಾನ್ ಇದ್ದರೆ ಅದರಲ್ಲೇ ಮಾಡ್ಕೋಬೋದು. 1-2 ಸ್ಪೂನಷ್ಟು ಎಣ್ಣೆ, ಕಸೂರಿ ಮೇಥಿ, ಹೆಚ್ಚಿರುವಂಥ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ, 1 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಬೇಯಿಸಿರೋ ಬೋಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಬೋಟಿ ಬೇಯಿಸಿರೋದು ಮತ್ತು ಮಸಾಲ ಪದಾರ್ಥಗಳನ್ನು ಹುರಿದು ರುಬ್ಬಿರೋದ್ರಿಂದ ಹೆಚ್ಚಿಗೆ ಬೇಯಿಸಬೇಕು ಮತ್ತು ವಿಜಿಲ್ ತೆಗಿಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಓಪನ್ ಪ್ಯಾನಲ್ಲೇ ಎಲ್ಲ ಹದ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡಿಕೊಂಡು
ಸ್ವಲ್ಪ ನೀರು ಎಲ್ಲ ಹಾಕಿ ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸಿದ್ರೆ ಸಾಕು. ಬಿಸಿ ಬಿಸಿಯಾದ ನಾಟಿ ಸ್ಟೈಲ್ ಬೋಟಿ ಗೊಜ್ಜು ರೆಡಿಯಾಗೋಗ್ಬಿಡುತ್ತೆ. ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ತಪ್ಪದೆ ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಈ ನೇಚರ್ ವ್ಯೂವಲ್ಲಿ ಈ ಬೋಟಿ ಗೊಜ್ಜು ಸಖತ್ತಾಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.